ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಇವತ್ತು ನಮ್ಮೊಟ್ಟಿಗೆ ಬಹಳ ವಿಶೇಷವಾದಂಥ ಸಂದರ್ಶನವೊಂದರಲ್ಲಿ BJPಯ ರಾಜ್ಯಾಧ್ಯಕ್ಷರಾಗಿರುವ, ಪ್ರಣಾಳಿಕೆ ಸಂಕಲ್ಪ ಪತ್ರ ಬಿಡುಗಡೆಯಾಗಿರುವ ಈ ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾಗಿ ಮಾತನಾಡ್ತಾರೆ ಸನ್ಮಾನ್ಯ BY ವಿಜಯೇಂದ್ರ ಅವರು. ನಮಸ್ಕಾರ, ಬಹಳ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಬೀಮಿಂಗ್ ವಿತ್ ಕಾನ್ಫಿಡೆನ್ಸಾ? 28ಕ್ಕೆ 28 ಔಟ್ ಆಫ್ ಔಟ್ ಅಂತ ಇದ್ದೀರಿ. ನಾನಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರು ಸಹ ಇವತ್ತು ಭಾಳ ವಿಶ್ವಾಸದಿಂದ ಇವತ್ತು ತಮ್ಮ ಕ್ಷೇತ್ರಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ದೊಡ್ಡ ಶಕ್ತಿ. 28ಕ್ಕೆ 28 ಅಂದರೆ ಒಂದು ಎಕ್ಸಾಮ್ನಲ್ಲಿ ಒಬ್ಬ ವಿದ್ಯಾರ್ಥಿ ನಾನು ಯಾವುದೋ ಒಂದು ಪರೀಕ್ಷೆ ಬರೀಕ್ಕೆ ಹೋಗ್ತೀನಿ ಅಂತಂದಾಗ ನನಗೆ ಬರುತ್ತೆ ಕನ್ನಡದಲ್ಲಿ 100ಕ್ಕೆ 100 ಅನ್ನೋ ಥರದ ಕಾನ್ಫಿಡೆನ್ಸು. ಹೆಂಗೆ ಈ ಕಾನ್ಫಿಡೆನ್ಸ್ ನಿಮಗೆ? ನರೇಂದ್ರ ಮೋದಿಜಿಯವರ ಕಳೆದ 10 ವರ್ಷಗಳ ಒಂದು ಆಡಳಿತ, ಏನು ಭರವಸೆಗಳನ್ನು ಕೊಟ್ಟಿದ್ದೇವೆ, ಏನು ಈಡೇರಿಸಿದ್ದೇವೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರು ಗಮನಿಸ್ತಾರೆ. ಓಕೆ. ಇವತ್ತು ಹಾಗಾಗಿ ನಾವು ಭಾಳ ವಿಶ್ವಾಸದಿಂದಿದ್ದೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಪ್ರಣಾಳಿಕೆಯನ್ನು ಹೇಳಿದ್ದೇವೆ, ಪ್ರತಿಯೊಂದು ಅಂಶವನ್ನು ಕೂಡ ನಮ್ಮ ಪ್ರಧಾನಮಂತ್ರಿಗಳು ಅನುಷ್ಠಾನವನ್ನು ಮಾಡಿದ್ದಾರೆ. ಅದರ ಒಂದು ವಿಶ್ವಾಸದ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇಡೀ ದೇಶಾದ್ಯಂತ ಮತ್ತು ರಾಜ್ಯದಲ್ಲಿ ಸಾಗ್ತಾ ಇದ್ದೇವೆ. ಓಕೆ, ನೀವು ಮಾನ್ಯ ಪ್ರಧಾನಮಂತ್ರಿಗಳ ಕೊಡುಗೆಯ ಬಗ್ಗೆ ಮತ್ತು 10 ವರ್ಷಗಳ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ರಿ. ಬಹುಶಃ ಅದನ್ನು ತಾವು ಫೋರ್ಫ್ರಂಟ್ನಲ್ಲಿ ಇಟ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡ್ತೀರಿ. ಆದರೆ ರಾಜ್ಯಕ್ಕೆ ಬರ್ತೀನಿ, 28 ಕ್ಷೇತ್ರಗಳ ಬಗ್ಗೆ ಬಂದಾಗ ನೋಡಿ, ಒಂದು ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಆ ಪ್ರಿಪರೇಟರಿ ಎಕ್ಸಾಮಿನೇಷನ್ನಲ್ಲಿ ನೀವು ಔಟ್ ಆಫ್ ಔಟ್ ತೊಗೊಂಡಿದ್ದೀರಾ ಇಲ್ವಾ ಅನ್ನೋದು ಒಂದು ಸ್ವಲ್ಪ ಗೊಂದಲ ಇದೆ. ಯಾಕೆ ಅಂತಲೂ ಹೇಳ್ಬಿಡ್ತೀನಿ. ನಿಮಗೆ ದಾವಣಗೆರೆಯಲ್ಲಿ ಗೊಂದಲ ಇದೆ, ಆಯಿತಾ? ದಿಂಗಾಲೇಶ್ವರ ಶ್ರೀಗಳ ಗೊಂದಲ ಇದೆ, ನಿಮ್ಮ ಸಹೋದರರ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟದ ಗೊಂದಲ ಇದೆ. ಈಗ ಏನಿಲ್ಲ ಅಂದರೂ ಒಂದು 4ರಿಂದ 5 ಕಡೆ ಸಮಸ್ಯೆಗಳ ಸರಮಾಲೆಯೇ ಇದೆ. ಸೊ ಆ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ನು ಹೆಂಗೆ ನಡೆದಿದೆ, ಹೆಂಗೆ ನಡೀತು, ಅದನ್ನು ಹೇಗೆ ಫೇಸ್ ಮಾಡ್ತಾ ಇದ್ದೀರಿ? ಆ್ಯಸ್ ಎ ರೈಟ್ಲಿ ಸೆಡ್, ಕೆಲವು ಕ್ಷೇತ್ರಗಳಲ್ಲಿ ಆ ರೀತಿ ಸಮಸ್ಯೆಗಳು ಮತ್ತು ಸವಾಲುಗಳು ಎರಡೂ ಕೂಡ ಇದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನಾವು ಆದಷ್ಟು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೇವೆ, ಯಶಸ್ವಿಯಾಗಿದ್ದೇವೆ. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಹಾಗೆ ಉಳಿದುಕೊಂಡಿದೆ, ಸವಾಲಾಗಿ ಉಳಿದುಕೊಂಡಿದೆ. ಆದರೆ ಇದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದು ಲೋಕಸಭಾ ಚುನಾವಣೆ. ಇದು ಯಾವುದೋ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲ, ವಿಧಾನಸಭಾ ಚುನಾವಣೆನಲ್ಲ. ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ, ಮತದಾರರು ಕೂಡ ಪ್ರಜ್ಞಾವಂತರಿದ್ದಾರೆ. ಲೋಕಸಭಾ ಚುನಾವಣೆ ಇವತ್ತು ದೇಶದ ಭವಿಷ್ಯದ ಚುನಾವಣೆ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರಿಗೆ ಬೆಂಬಲಿಸಬೇಕು ಅಂತಕ್ಕಂಥದ್ದು ಮನೆ ಮನೆ ಮಾತಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ಮಾತನ್ನು ನೇರವಾಗಿ ಹೇಳ್ತೇನೆ, ಕೆಲವು ಕ್ಷೇತ್ರಗಳಲ್ಲಿ ಸಮಸ್ಯೆನ ಯಶಸ್ವಿಯಾಗಿ ನಮ್ಮೆಲ್ಲ ಪಕ್ಷದ ಹಿರಿಯರೆಲ್ಲೂ ಕೂತು ಅದನ್ನು ಬಗೆಹರಿಸಿದ್ದಾರೆ. ಇದು ಸಣ್ಣ ಪುಟ್ಟ ಏನಿದೆ, ಅದು ಯಾವುದೂ ಕೂಡ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಯಶಸ್ವಿ ಆಗ್ತೇವೆ. ಈಶ್ವರಪ್ಪನವರ ಬಂಡಾಯವನ್ನು ಸಣ್ಣ ಪುಡ್ದು ಅಂತಿರೋ ದೊಡ್ಡದು ಅಂತಿರೋ? ಇದು ಸಣ್ಣ ಪುಡ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈಶ್ವರಪ್ಪನವರು ಹಿರಿಯ ನಾಯಕರಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟ ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಅವರ ಒಂದು ಅಳಿಲು ಸೇವೆನೂ ಕೂಡ ಅದರಲ್ಲಿದೆ. ಹಾಗಾಗಿ ನಾನು ದೊಡ್ಡದು ಚಿಕ್ಕದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಇವತ್ತು ದೊಡ್ಡದಿದೆ. ಈಶ್ವರಪ್ಪನವ್ರ ಸವಾಲಿಗಿಂತ ನಮ್ಮ ಕಾರ್ಯಕರ್ತರ ಮುಂದೆ ಇರ್ತಕ್ಕಂಥ ಸವಾಲು ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು. ಕಾಂಗ್ರೆಸ್ ಪಕ್ಷದ ಅಪಪ್ರಚಾರದ ನಡುವೆಯೂ ಸಹ ನಾವು ನರೇಂದ್ರ ಮೋದಿಜಿಯವರನ್ನ ಬೆಂಬಲಿಸಬೇಕು, ಗೆಲ್ಲಿಸಬೇಕು ಅಂದರೆ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಈ ಒಂದು ಸಂಕಲ್ಪದೊಂದಿಗೆ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ಚುನಾವಣಾ ಅಖಾಡದಲ್ಲಿದ್ದಾರೆ. ಮತದಾರನ ತಲುಪ್ತಾರೆ, ಮತದಾರನ ವಿಶ್ವಾಸನ ಗೆಲ್ತಾರೆ, ಮತದಾರ ಮನಸ್ಸನ್ನು ಕೂಡ ಗೆಲ್ತಾರೆ. ಅವರ ಬಂಡಾಯವನ್ನು ತಾವು ಏನು ಮಾಡ್ತೀರಿ ಅಂತ, ಅವ್ರು ಯಾವ ಲೆವೆಲ್ಗೆ ಹೊರಟುಬಿಟ್ರು ಅಂತಂದರೆ ಡೂಪ್ಲಿಕೇಟ್ ಮೋದಿಯವ್ರನ್ನ ಕರ್ಕೊಂಬಂದು ಪ್ರಚಾರ ಮಾಡಿಬಿಟ್ರು. ಅವ್ರ ಬಂಡಾಯನೇನು ಶಮನಗೊಳಿಸ್ತಿರೋ, ಮಾತಾಡ್ತಿರೋ, ಅಥವಾ ಏನು ಮಾಡ್ತೀರಾ? ಯಾವ ಲೆವೆಲ್ಗೆ ಬಂದಿದೆ ಅದು? ನೋಡಿ, ಯಾವ ಲೆವೆಲಲ್ಲಿ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ರಾಜ್ಯದ ನಾಯಕರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ, ಕೇಂದ್ರದ ವರಿಷ್ಠರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದು ಸಂಪೂರ್ಣ ಸರಿ ಹೋಗಿದೆ ಅಂತ ನಾನು ಹೇಳೋದಿಲ್ಲ. ಅದನ್ನು ನೋಡಿ, ಇನ್ನೂ ಕಾಯ್ದು ನೋಡೋಣ ಏನೇನಾಗ್ತದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.